ಓಂ ನಾರಾಯಣಂ ಗುಣೈಸ್ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿಧೇ ನಮೋ ನಾರಾಯಣಾಯ ಸರ್ವಶಕ್ರಾದಿವಂದಿತ. ಈಗ ಎಲ್ಲಿ ಬಂತು? ಈಶ್ವರ ನ್ಯಾಯೇನ ಆರಂಭದ ಪಾದದಲ್ಲೇ ಎಲ್ಲಿ ಬಂದಿತ್ತು? ಈಗ ಇದು ಬಂತು. ನಚ ಲೌಕಿಕ ಸರ್ವಕಾರ್ಯಾನುಸಾರೇಣ ಅಕರ್ತೃತ್ವವತ್ವಂ ಸರ್ವಾನುಸಾರ ಕಿಂ ತರ್ಹಿ ತದ್ವೈಲಕ್ಷಣ್ಯೇನ ಸರ್ವಕರ್ತೃವಿಲಕ್ಷಣ ಸರ್ವಶಕ್ತಿತ್ವಮೇವ ಅಶೇಷ ಯುಕ್ತಿ ಶ್ರುತ್ಯನುಸಾರಿ ಏಷ ಸರ್ವೇಶ್ವರ ಇತಿ ಶ್ರುತೇಃ ಯುಕ್ತಿಮಾತ್ರಾತ್ ಶ್ರುತಿಯುಕ್ತಾ ಹಿ ಭಕ್ತಿರ್ಬಲವತಿ. ಇದು ನ್ಯಾಯ ವಿವರಣ. ಏನಂತೆ ವಿಷಯ ಅಂದರೆ ನಚ ಲೌಕಿಕ ಸರ್ವಕಾರ್ಯಾನುಸಾರೇಣ ಅಕರ್ತು ಅಸ್ವತಂತ್ರಂ ಸರ್ವಾನುಸಾರ ಅಕರ್ತೃತಂತ್ರತ್ವಂ ಸರ್ವಾನುಸಾರ ಕಿಂ ತರ್ಹಿ ತದ್ವೈಲಕ್ಷಣ್ಯೇನ ಸರ್ವಕರ್ತೃ. ಪರಮಾತ್ಮನ ಬಗ್ಗೆ ನಾವು ಸಾಮಾನ್ಯವಾಗಿ ಲೌಕಿಕ ಕಾರ್ಯದಲ್ಲಿ ಒಬ್ಬ ಕರ್ತೃ ಇರ್ತಾನ, ಬೇಸನ್ ಬೇಕು, ಎಷ್ಟು ಜನ ಬೇಕು ಕೆಲಸ ಮಾಡಬೇಕಾದ್ರೆ. ಆದ್ದರಿಂದ ಅವರು ವಾದ ಹೇಗೆ ತಮಾಷೆ ಗೊತ್ತಾ? ಅದು ಒಬ್ಬ ದೇವರನ್ನು ಒಪ್ಪಿದ್ರೆ ಉಪಯೋಗ ಇಲ್ಲ. ಯಾಕೆ ಪಾಪ ನೀವು ಟೂ ಮಚ್ ಆಗುತ್ತೆ, ಮಾಡೋಕ್ಕಾಗೋದಿಲ್ಲ. ಅದು ತುಂಬ ಜನ ದೇವತೆಗಳಿದ್ದಾರೆ, ಗೊತ್ತಾಯ್ತಾ? ತುಂಬ ಜನ ದೇವತೆಗಳಿದ್ದಾರೆ. ಆದ್ದರಿಂದ ವಿಷ್ಣು ಸರ್ವೋತ್ತಮ ಅಂತ ಹೇಳೋಕ್ಕೆ ಹೋಗಬೇಡಿ. ಒನ್ ಆಫ್ ದೆಮ್ ಅಂತ ಯಾಕೆ ಹೇಳ್ಬಾರ್ದು? ಸರ್ವಕರ್ತ ಅಲ್ಲ ಅವನು. ಯಾವುದು ಮೇಸ್ತ್ರಿ ಕೂಡ ಏನು ಮಾಡ್ತಾನೆ? ಮೇಸ್ತ್ರಿ ಕೂಡ ಈ ಕೆಲಸ ಮಾಡಲ್ಲ. ಮೇಸ್ತ್ರಿ ಸಾಮಾನ್ಯ ಎಲ್ಲ ಹೇಳಿ ಹೋಗ್ಬಿಡ್ತಾನೆ ಅಷ್ಟೇ. ವರ್ಕ್ ಕೊಡೋದು, ವರ್ಕ್ ಬಿಡೋದು, ಗೈಡ್ ಮಾಡೋದು ಅಷ್ಟೇ ಅವನ ಕೆಲಸ. ಅವ್ನು ಗುರುದವ್ರಿಗೆ ಜಾಸ್ತಿ ಸಂಬಳ ಅವನಿಗೆ. ಬಟ್ ಅವನಿಗೆ ಕೆಲಸತ್ತೆ ಅವನಿಗೆ ಮಾಡೋಕ್ಕೆ ಬರದೇನೆ ಇರಬೇಕಲ್ಲ ವಿಷಯನ. ಆದರೂ ಇದು ಮಾಡ್ಸೋಕ್ಕೆ ಬರುತ್ತೆ. ಆದರೆ ದೇವ್ರು ಹಾಗಲ್ಲ. ಯಾಕೆಂದರೆ ದೇವರನ್ನು ನಾವು ಹೇಳ್ಬೇಕಾದ್ರೆ ಮೊದಲು ಹೇಳಿಬಿಟ್ಟಿದ್ದೇವೆ. ದೇವರು ಯಾರಾತ? ವಿಲಕ್ಷಣ ಅಂತ ಹೇಳಿದಾಗ ಇದು ಈ ಆರ್ಗ್ಯುಮೆಂಟ್ ಕೊಡಬಾರ್ದು, ಈ ಆರ್ಗ್ಯುಮೆಂಟ್ ಕೊಡ್ಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಇದು ಸುಮಾರು ಅಡುಗೆ ಒಬ್ಬರು ಮಾಡ್ತಾನೆ ಸಾಕು 4 ಜನಕ್ಕೆ. ಆದರೆ ಹೆಚ್ಚನಾದಷ್ಟು ಎಕ್ಸ್ಟೆನ್ಸ್ ಬೇಕಾಗತ್ತೆ, ಇನ್ನೂ ಸ್ಪೆಷಲ್ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಆದರೆ ದೇವ್ರ ಬಗ್ಗೆ ಮಾತ್ರ ಏನು ಅತಿ ತೃಣ ಅಲುಗಾಡ್ಸೋಕ್ಕೂ ಅವ್ನು ಬರ್ತಾನೆ, ಅತಿ ದೊಡ್ಡದಕ್ಕೂ ತಾನೇ ಬರ್ತಾನೆ. ಆದ್ದರಿಂದ ದೇವರ ಹಿರಿಮೆ ಅದು. ಈ ಲೌಕಿಕ ಎಕ್ಸಾಂಪಲ್ ಕೊಟ್ಕೊಂಡ್ಬಿಟ್ಟು ಏನು ಮಾಡಬಾರ್ದು? ದೇವ್ರ ವಿಷಯ ಅರ್ಥ ಮಾಡ್ಕೋಬೇಕೆ ಹೊರತು ಇದರಿಂದ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಅವ ದೇವ್ರು ಏನಾಗ್ತಾನೆ? ನೋನ್ ಒಂದು ವಸ್ತು ಆಗಿಬಿಡ್ತಾನೆ ಅಷ್ಟೇ ಹೊರತು ಅನ್ನೋನ್ ಆಗೋದೇ ಇಲ್ಲ. ಇತಿ ಯುಕ್ತಿ ಮಾತ್ರ. ಯುಕ್ತಿ ಪ್ರಕಾರ ತುಂಬ ಕರ್ತೃಗಳಿರಬೇಕು, ಆದರೆ ಆಗಮದ ಪ್ರಕಾರ ಒಬ್ಬನಿದ್ದ. ಯುಕ್ತಿ ಮಾತ್ರ ಉಪಯೋಗಿಸ್ಬಾರ್ದು. ದೇವ್ರ ವಿಷಯ ಬಂದ ಕಾಲಕ್ಕೆ ಯಾವ್ದು ಕೆಲಸಕ್ಕೆ ಬರೋದಿಲ್ಲ. ನಮ್ಮ ಯುಕ್ತಿ ಕೆಲಸಕ್ಕೆ ಬರೋದು ತುಂಬ ತಚ್ಚಳಿದೆ. ಯಾವುದೋ ಒಂದು ಆಲದ ಹಣ್ಣು ಕೆಳಗಡೆ ಬಿತ್ತು, ನೋಡ್ತಾನೆ ಇಷ್ಟೇಷ್ಟು ಹಣ್ಣು, ಇಷ್ಟೇಷ್ಟು ಇರುತ್ತದು. ಹಬ್ಬ, ಇಷ್ಟು ಹಣ್ಣಿಗೆ ಎಷ್ಟು ದೊಡ್ಡ ಮರ ಇದೆ ಅಂತ ಹೇಳ್ದ. ಮುಂದೆ ಹೋದ. ಇನ್ನೊಬ್ರು ಯಾರು ದೊಡ್ಡ ಕುಂಬಳಕಾಯಿ ತಂದುಕೊಟ್ಟ. ಇವ್ನು ಮೊದಲು ಇದು ಬಿಡಿ ಎಂಥ ಮರ ಇರಬೇಕಲ್ಲ, ಮೊದಲ ಮರ ನೋಡ್ಬೇಕಲ್ಲ ಎಷ್ಟು ಮರ ಅಂತ ಕೇಳಿ ತೋರಿಸ್ತಿದ್ದು. ಕರ್ಕೊಂಡು ನೋಡ್ತಾರೆ, ಇವರಿಗಿಂತ ಇಟ್ಟು ಕಡಿಮೆ ಇರೋದು ಬಳ್ಳಿ. ಅದು ದೇವ್ರ ಮ್ಯಾಜಿಕ್ ನೋಡ್ಬೇಕು. ಅದು ಯುಕ್ತಿ ಫೇಲ್ ಆಗಿ ತೋರಿಸ್ತಾನೆ ಪರಮಾತ್ಮ. ಕಣ್ಣಾರೆ ಕಾಣ್ತೀವಿ ನಾವು ಇದನ್ನು. ಸುಮ್ಮನೆ ನೀವು ಇಲಾಖ ಕೊಟ್ಬಿಟ್ರೆ ಏನಾಗ್ತದೆ? ಆ ಯುಕ್ತಿ ಫೇಲ್ ಆಗುತ್ತೆ. ಯುಕ್ತಿಗೊಂದು ಬೇಸ್ ಬೇಕು ಯಾವಾಗ. ಇದು ಆಗಮ ಬೇಸಾಡೋದ್ರಿಂದ ಒಪ್ಕೋಬೇಕು. ಇದು ನೋಡಿದ್ರೆ ಗೊತ್ತಾಗುತ್ತೆ ಏನು ಆಶ್ಚರ್ಯ. ದೇವರೇ ಅಕಸ್ಮಾತ್ ಯಾರಾದ್ರು ದೇವರೇನಾದರೂ ಅದ್ರ ಮೇಲಿಟ್ಟಿದ್ರೆ ಎಷ್ಟೆಲ್ಲ ತಲೆ ಹೊಡ್ಕೊಳ್ತೀವಿ. ಮತ್ತೆ ತಲೆ ಹೊಡಿಬಾರ್ದು, ಇವ್ರು ಇದಾಗಬಾರ್ದು. ಮತ್ತು ಕುಂಬಳಕ್ಕೆ ಯಾರು ತೊಗೊಳಕ್ಕೆ ಆಗ್ತಿದ್ದಿಲ್ಲ, ಅಲ್ಲೇ ಬಿದ್ದು ಅಲ್ಲೇ ಹೋಗ್ತಿದ್ರು. ಎಳ್ನೀರಾದಾಗ ಆಗ್ತಿತ್ತು, ಆಗಬಾರ್ದು. ಅಂದರೆ ದೇವ್ರ ಮ್ಯಾಜಿಕ್ ನೋಡಬೇಕು. ಎಳ್ನೀರು ಎತ್ತರದಲ್ಲಿದೆ, ಬಟ್ ನೋಡಿದ್ರೆ ಏನಾಗುತ್ತೆ ತಕ್ಷಣ ಹಾಗೆ ಈ ರೀತಿ ಬಿಡಲ್ಲ ಅದು. ಈ ರೀತಿ ಬೇಕಾದ್ರೆ ಅದು ಜಾಗ ಹೇಗಿರುತ್ತೆ ಅಲ್ಲಿ ನಿಂತ್ಕೊಂಡು ಬಿಡಿಸ್ಕೋಬೇಕಷ್ಟೇ ಉದ್ದೇಶಪೂರ್ವಕ. ಅಲ್ಲಿ ಹಾಗೆಲ್ಲ ಹೋಗ್ತಾ ಹೋಗ್ತಾ ಬಿಡ್ತಿರ್ತವೆ. ಇದು ದೇವರ ಶಕ್ತಿ. ಇದು ನಮ್ಮ ತರ್ಕ ಫೇಲ್ ಆಗುತ್ತೆ ಬದಕ್ಕೆ ಬೆಸ್ಟ್ ಎದುರಿಗೆ ಎಕ್ಸಾಂಪಲ್. ಬಟ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ನೋಡಿದರೆ ಆ ಕುಂಬಳಕಾಯಿ ಭಾರಿ ದೊಡ್ಡ ಗಿಡದಲ್ಲೇ ಬಿಡಬೇಕು ನಮ್ಮ ಯುಕ್ತಿ ಪ್ರಕಾರ. ಬಟ್ ಆ್ಯಕ್ಚುಲಿ ಇಲ್ಲ. ಕಾರಣ ಏನಂದರೆ ಹಾಗಿದೆ, ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಅದೇ ಯುಕ್ತಿ ಅಂದರೆ ಹಾಗೆ. ದೇವ್ರು ಹೇಗಿದ್ದಾರೆ ಒಪ್ಪಬೇಕು, ಬೇರೆ ದಾರಿನೇ ಇಲ್ಲ. ವೈವಸ್ವತ ಜನ ಎಲ್ಲ ಇದರಿಂದ ಓದಿದಾಗ ಏನಾಗುತ್ತೆ, ವಿಚಾರವಾದಿಗಳು ಏನು ಗೊತ್ತು, ಇದೇ ರೀತಿ ವಾದ ಮಾಡೋರು. ಈ ವಾದ ಮಾಡಿ 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 ತಲೆ ತಾವೆಲ್ಲ ತಮ್ಮ ಕೇಳೋದ್ರ ಮಾತಾಡಿ ಕೆಡಿಸಿಬಿಡ್ತಾರೆ. ಎಲ್ಲ ಕೂಡ ನಾವು ಕಂಡಾಗಿರಬೇಕಾಗಿಲ್ಲ. ನಮ್ಮ ಬುದ್ಧಿ ಮೀರಿದಿದೆ. ಯಥೋವಾಚೋ ನಿವರ್ತಂತೆ. ನಮ್ಮ ಮಾತಿನಿಂದ ಹೇಳೋಕ್ಕೆ ಬರೋದೇ ಇಲ್ಲ, ಅಷ್ಟು ವಿಶೇಷದ ದೇವರಲ್ಲಿದೆ. ಆದ್ದರಿಂದ ನಾವು ಅದನ್ನು ಈ ಲೆವೆಲ್ಗೆ ಹಿಡ್ಕೊಂಡು ಮಾತಾಡಬಾರ್ದು. ನಚ ಈಶ್ವರತ್ಯಾಗೇನ ಜೀವಶೈವ ಕರ್ತೃತ್ವಾಂಗೀಕಾರೇ ಕಲ್ಪನಾ ಲಾಘವಂ. ಸ್ವಾಮಿ ಎಲ್ಲ ಬಿಟ್ಟುಬಿಡೋಣ, ದೇವ್ರ ತಂಟೆನೇ ಬೇಡ. ಜೀವನ ಎಲ್ಲ ಮಾಡ್ತಾನೆ ಅಂತ ಒಪ್ಕೊಂಡ್ಬಿಡಬಾರದು. ಕಲ್ಪನಾ ಲಾಘವ.
ಕಲ್ಪನಾ ಲಾಘವ. ಕಲ್ಪನಾ ಲಾಘವ ಅಂದ್ರೇನು? ಒಬ್ಬರಿಂದನೇ ಹೆಚ್ಚು ಕೆಲಸ ಆಗ್ತಿರ್ಬೇಕಾದ್ರೆ ಇಬ್ಬರು ಮುಂದೆ ಎಂಗೇಜ್ ಮಾಡಬಾರ್ದು, ಗೊತ್ತಾಯ್ತಾ? ಅದು ಕಲ್ಪನಾ ಗೌರವ. ಯಾವಾಗಲೂ ಕಲ್ಪನಾ ಗೌರವ ದೋಷ, ಕಲ್ಪನಾ ಲಾಘವ ಗುಣ. ಲಾಘವ ಅಂತಿದೆ ಗುಣ, ಗೌರವ ಅಂತಿದೆ ದೋಷ. ಪದಗಿರೋದ್ರೆ ಹಾಗೆ ಆ್ಯಕ್ಚುಲಿ ಉಲ್ಟಾ ಪಲ್ಟ ಅರ್ಥ ಕೊಡೋದು. ಇದಕ್ಕೆ ಹೆಚ್ಚು ವ್ಯಾಲ್ಯೂ, ಅದಕ್ಕೆ ಹೆಚ್ಚು ಕಡಿಮೆ ವ್ಯಾಲ್ಯೂ ಇದೆ. ಇದೆಲ್ಲ ಯೋಚನೆ ಮಾಡಿದರೆ ದೇವ್ರು ನಮ್ಗೆ ಇವನ್ ಜನ ಅವ್ರ ವಾದ ಅದೇ ಹೇಳ್ತಿರೋದು. ದೇವ್ರನ್ನ ಯಾಕೆ ಒಪ್ಪಬೇಕು? ನೇಚರ್ ಡಸ್ ಎವ್ರಿಥಿಂಗ್ ಅಂತ ಯಾಕೆ ಹೇಳಬಾರ್ದು? ಯಾಕಂದ್ರೆ ನಡೆದರೆ ಅಷ್ಟೇ. ಅವ್ನು ಹೇಳ್ತಾನೆ 2 ಬ್ಯಾಗ್ ತಂದ, ಒಂದರಲ್ಲೇ ಹಾಕಿಬಿಡಿ ಅಂತ ಹಾಕಿಬಿಟ್ರೆ, ಟಿಕೆಟ್ ಎಲ್ಲ ಹಾಕಿಬಿಟ್ರೆ ಗತಿ ಏನೋ ಒಂದು. 2 ಬ್ಯಾಗ್ ಮಾಡಬಾರ್ದು. ಬಟ್ ಮಾಡೋದು ಅನಿವಾರ್ಯವಾದಾಗ ಏನು ಮಾಡಬೇಕು? ಮಾಡದೇ ಇರಬಾರ್ದು. ಇದು ಪಾಯಿಂಟ್. ಇವನು ಹಾಗಲ್ಲ, ಎಲ್ಲದಕ್ಕೂ ಒಂದೇ ಗುಣ, ಎಲ್ಲದಕ್ಕೆ ಬರೋದು ಒಂದೇ ರೀತಿ. ತಾರ್ಕಿಕರ ದೊಡ್ಡ ಡಿಫೆಕ್ಟ್ ಅಂದರೆ ತಮ್ಮ ಆಗಮನ ಸೈಡ್ ಲೆವೆಲ್ ಇದು ಮಾಡಿಬಿಡ್ತಾರೋ, ಮೂಲೆಗೆ ಹಾಕಿಬಿಡ್ತಾರೆ. ಆಗ ಹೋಗ್ತಾರೆ, ಮೂಲೆಗೆ ಹಾಕ್ತಾರೋ. ಆಮೇಲೆ ಹಿರಿಯ ಮನುಷ್ಯರು ಸುಮ್ಮನೆ ಕೂತಿರೋ ಅಂತಾರಲ್ಲ, ಹಾಗೆ ಕೆಲಸ ಮಾಡಿಸ್ಬಾರ್ದು, ಕೂತಿರ್ಬೇಕು. ಆ ರೀತಿ ಮಾಡ್ತಾರೆ. ಆಗ ಇವ್ರು ಹಾಗಲ್ಲ, ಆಗಮ ಅಲ್ಟಿಮೇಟ್. ಅದನ್ನು ಒಪ್ಪೋದಿಲ್ಲ ಅವರು. ಇದೆಲ್ಲ ಶಬ್ದಗಳಿಂದ ವಾಕ್ಯ ತಿಳಿಬಾರ್ದು, ಅನುಭವದಿಂದ ತಿಳ್ಕೊಬೇಕು. ಹೌದು, ನಮ್ಮ ಬುದ್ಧಿಗೂ ಅದಕ್ಕೆ ಸಂಬಂಧ ಇಲ್ಲ. ಬುದ್ಧಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಬೇಕೇ ಹೊರತು ಆ ಲೆವೆಲ್ಗೆ ಎಳಿಲಕ್ಕೆ ಉಪಯೋಗಿಸ್ಬಾರ್ದು. ಇದೆಲ್ಲ ಗೊತ್ತಾಗ್ಬಿಟ್ರೆ ಓಪನ್ ಮೈಂಡೆಡ್ ಆಗ್ತಾವೆ. ಪ್ರಮಾಣ ತೋರಿಸ್ಕೆ, ಅದು ಬೇರೆ ಕೇಳೋದಿಲ್ಲ ಅವರು. ಏನು ಕೇಳ್ತಾರೆ? ಪ್ರಮಾಣ ತೋರಿಸಿ ಅಷ್ಟೆ. ನಮ್ಗೆ ಗೊತ್ತಿಲ್ಲದ ಇರ್ಬೋದು ಅಂದ ಮಾತ್ರ ಇದೆ ಅಂತ ಅರ್ಥ ಅಲ್ಲ. ಇದೆ ಅಂತ ತೋರಿಸಿದ್ರೆ ಮುಗೀತಾ. ನಚ ಈಶ್ವರ ಜ್ಞಾನೇ ತ್ಯಾಗೇನ. ಈಶ್ವರ ತ್ಯಾಗ ಅಂದರೆ ದೇವ್ರನ್ನ ಬಿಟ್ಟೇ ಬೇಡ, ದೇವ್ರ ತಂಟೆನೇ ಬೇಡ, ಜೀವನ ಎಲ್ಲ ಮಾಡ್ತಾನೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಶ್ರುತಿ ಸಿದ್ಧತ್ವೇನ ಅಕಲ್ಪನ. ಶ್ರುತಿ ಕೂಡ ಹೇಳುತ್ತಲ್ಲ ಒಂದು ಕಡೆಗೆ, ವಿಷ್ಣು ಸಹಸ್ರನಾಮ ಹೇಳುತ್ತಲ್ಲ, ಜೀವ ಅಂತ ಹೇಳಿದೆಯಲ್ಲ. ಆದ್ದರಿಂದ ಯಾಕೆ ಹೇಳಬಾರ್ದು ಅಂದರೆ ಹೇಳ್ತಾರೆ ಅಲ್ಲ, ಅಯುಕ್ತ ಅಶ್ರುತ ಜೀವಕರ್ತೃತ್ವ ಅಂಗೀಕ. ಜೀವನ್ ಹೇಳಿದೆ ಅಷ್ಟೇ ಹೊರತು ಜೀವನಿಗೆ ಸ್ವಾತಂತ್ರ್ಯ ಹೇಳಿಲ್ಲ. ಅಲ್ಲಿ ಬಂದಿರೋ ಜೀವ ಈ ಜೀವ ಅಲ್ಲೇ ಅಲ್ಲ, ಆದ್ದರಿಂದ ಸಂಬಂಧಪಟ್ಟಿದ್ದಲ್ಲ. ಗೌರವಮೇವ ತದಭಾವ. ಉದಾಹರಣೆಗೆ ನಮ್ಮ ಹಳ್ಳಿ ಕಡೆಗೆಲ್ಲ ಇಂಜೆಕ್ಷನ್ ಏನಂತಾರೆ ಗೊತ್ತಾ? ಸೂಜಿ ಹಾಕಿದ್ರು ಅಂತ ಹೇಳ್ತಾರೆ ಸಾಮಾನ್ಯ. ಸೂಜಿ ಹಾಕಿ ಚುಚ್ಚುಬದ್ದು ಕೆಲವರು, ಅದು ಗೊತ್ತಿದ್ದು ಪಾಂಚಾಲಿ ಶೈಲಿ ಇದ್ದ ಹಾಗೆ. ಕೆಲವು ಕಡೆ ಚುಚ್ಚುಬದ್ದು ಕೆಲವು ಕಡೆ ಹಾಕಿದರೆ, ಕೆಲವರು ಸೂಜಿ ಹಾಕೋದು ಅಂತ ಕರೀತಾರೆ. ಸೂಜಿ ಹಾಕ್ತಾರೆ ಡಾಕ್ಟ್ರು, ಭಾರಿ ಒಳ್ಳೆ ಡಾಕ್ಟ್ರು, ಸೂಜಿ ಹಾಕ್ತಾರೆ ಅವರು. ಇಲ್ಲಿ ಇಂಜೆಕ್ಷನ್ ಅಂತ ಗೊತ್ತಿಲ್ಲ ಅವ್ರಿಗೆ, ಸೂಜಿ ಹಾಕೋದು. ಇವನೇನು ಮಾಡಿದೆ, ಇನ್ನೊಬ್ಬರು ತಾನು ಸೂಜಿ ಚುಚ್ಚಿದೆ ಹೋಗಿ ನೋಡಿ. ಅವ್ರಿಗೆ ಅರ್ಥನೇ ಆಗಿಲ್ಲ ಅವ್ರಿಗೆ, ಸೂಜಿ ಈ ಅರ್ಥ ಅಲ್ಲ ಅದಕ್ಕೆ. ಆ ರೀತಿ ಆಯ್ತು. ಸೊ ಎಲ್ಲಿ ಜೀವಶಬ್ದ ಬಂತು, ಆ ಜೀವಶಬ್ದಕ್ಕೆ ಅರ್ಥನೇ ಬೇರೆ ಇದೆ, ಇಲ್ಲಿರೋ ಜೀವಶಬ್ದ ಅರ್ಥನೇ ಬೇರೆ. ಇದಕ್ಕೆಲ್ಲ ಏನಾಗಬೇಕು ಅಂದರೆ ಬಳಕೆ ಬರ್ತಾ ಹೋಗಬೇಕು. ಪುರುಷ ಸೂಕ್ತ ಒಂದು ಸಾಕು ನಮಗೆ. 3 ಜನ ಪುರುಷ ಸಿಗ್ತಾರೆ, ಒಂದು ಪುರುಷ ಸೂಕ್ತ ಒಂದರಲ್ಲಿ 3 ಜನ ಸಿಗ್ತಾರೆ. ಅಂದರೆ ಅದು ಯಾತಕ್ಕೆ ಹೋದಪ್ಪ ಪುರುಷ ಸೂಕ್ತ ಇಂಪಾರ್ಟೆಂಟ್ ಆಯಿತು ಅಂದರೆ, ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಹೇಗೆ ಬಂದಿದೆ. ಒಂದೇ ಅರ್ಥ ಮಾಡಿದ್ರೆ ಪುರುಷ ಸೂಕ್ತ ಅರ್ಥನೇ ಆಗೋದಿಲ್ಲ. ಪುರುಷನೇ ಪಶು ಹೇಗಾಗ್ತಾನೆ? ಯಜ್ಞ ಮಾಡೋನು ಬೇರೆ, ಪಶು ಬೇರೆ ಆಗಬೇಕಲ್ಲ. ಅಬದ್ಧನ್ ಪುರುಷಂ ಪಶು. ಮತ್ತೆ ಅಷ್ಟರ ಪುರುಷನ ಕಟ್ಟಿದ್ರ ಮೇಲೆ ಪುರುಷನ ಬಿಟ್ಟು ಬೇರೆ ಬೇರೆ ಇರಬೇಕಲ್ಲ. ಸರಿಯಾಗಿ ಪುರುಷ ಸೂಕ್ತ ಅರ್ಥ ಮಾಡಿಕೊಂಡ್ರು ಕೂಡ ಎಲ್ಲ ಸಿದ್ಧಾಂತ ಜ್ಞಾನ ಬಂತು. ಅದು ಪ್ರತಿಯೊಂದು 9 ಪ್ರಮೇಯನು ಬರದೆ ಹೋದ್ರೆ ಪುರುಷ ಸೂಕ್ತರ ಅರ್ಥನೇ ಅಲ್ಲ. ಗೊತ್ತಾಯ್ತಾ? ಮುಂದೆ ಹೇಳಿದರು ಅದಕ್ಕೆ ತದಭಾವ ಸಿದ್ಧಾಂತೇ ಲಘುತ. ಆದ್ದರಿಂದ ನಾವು ಹೇಳಿದ್ದು ಲಘು ಕಲ್ಪನಾ, ನಿಮ್ಮದು ಗುರು ಕಲ್ಪನಾ. ನಾಣ್ಯ ಕರ್ತ ಸಹಿ ಸ್ವತಂತ್ರ ಪರಮಃ ಹರಿಹಿ ಇತ್ಯಾದಿಷ್ಟ. ಶ್ರುತಿ ಹೇಳ್ತಾ ಇದೆಯೇ ಮತ್ತೆ, ಅವನು ಸರ್ವಕರ್ತ ಅವನೇನೆ, ಅವನು ಸ್ವತಂತ್ರ ಪರಮಾತ್ಮನಃ ಇಲ್ಲ ಹೇಳಿದ ಮೇಲೆ ನೀವು ಅದ್ರ ಒಪ್ಪದಿಲ್ಲ ಅಂತ ಹೇಳೋದು ಧೈರ್ಯ ಇಲ್ಲ. ನಿಮ್ದೋದ ಮೇಲೆ ಸುಮಾರು ಒಂದು ಚಿಕ್ಕ ಇಷ್ಟು ಕಲ್ಲು ಹಾಕಿರೋ ಕೆಳಗೆ ಬಿಡುತ್ತೆ, ಗೊತ್ತಲ್ಲ? ಪ್ಲೇನ್ ಎಷ್ಟು ಭಾರ ಇರುತ್ತೆ, ಎಷ್ಟು ಟನ್ಸ್ ಭಾರ ಇರುತ್ತೆ, ಗೊತ್ತಾಯ್ತಾ? ಅದು ಹಾರ್ಕೊಂಡು ಹೋಗಿಬಿಡುತ್ತೆ. ಆ ಕಡೆ ಈ ಕಲ್ಲು ತಪ್ಪಂತೆ ಬಿಡುತ್ತೆ. ವಿಮಾನವೂ ಬಿಡುತ್ತೆ, ಆದರೆ ಹಾಗಲ್ಲ. ವಿಮಾನ ಯಾಕೆ ಹಾರಿತು ಪ್ರಶ್ನೆ, ವ್ಯವಸ್ಥೆ ಬೇರೆ ಇದೆ ಅದಕ್ಕೆ. ಈ ಕಲ್ಲು ಸುಮ್ಮನೆ ಹಾಕ್ತೀವೋ ಹೋಗಿ ಬೀಳುತ್ತೆ ಅಷ್ಟೇ. ಆದರೆ ಅದರೊಳಗೆ ಏನು ವ್ಯವಸ್ಥೆ ಇದೆ, ಮೇಲಕ್ಕೆ ಕೊಯ್ಯೋ ವ್ಯವಸ್ಥೆ ಇದೆ, ಬೀಳದಂತೆ ನೋಡ್ಕೊಳ್ಳೋ ವ್ಯವಸ್ಥೆ ಇದೆ. ಒಂದು ಸ್ಟೇಜ್ ಹೋದ್ಮೇಲೆ ಅವ್ರ ಮೇಲೆ ಮತ್ತೆ ಹೋದ್ರೆ ಪಜಿತಾಗುತ್ತೆ. ಅವ್ರಿಗೆ ಏನು ಮಾಡ್ತಾರೆ, ಮತ್ತೆ ಹೋಗಬಾರ್ದು, ಬರೀ ಮುಂದೆ ಹೋಗೋದನ್ನು ಮಾತ್ರ ತೋರಿಸ್ತಾ ಬರ್ತಾರೆ. ಇಳಿಬೇಕಾದ್ರೆ ಇರಬಾರ್ದು, ಮೇಲಕ್ಕೆ ಹೋಗಿ ಕೆಳಗೆ ಇಳಿಬೇಕು. ಇದೆಲ್ಲ ಆಪರೇಷನ್ ಇದೆ. ಈ ಕಲ್ಲಿಗೆ ಅದೆಲ್ಲ ಹೋಗೋದು ಅಪ್ಪತ್ತೆ ಬಿದ್ದುಬಿಡುತ್ತೆ ಅಷ್ಟೇ. ಇದನ್ನೇ ದೃಷ್ಟಾಂತ ಇಟ್ಟುಕೊಂಡು ವಿಮಾನ ಒಪ್ಪೋದಿಲ್ಲ ನಾನು ಅಂತ ಶುರು ಮಾಡಿದ. ಅವ್ನು ನೋಡೋಕ್ಕೆ ತಯಾರಿಲ್ಲ, ಒಪ್ಪೋದಿಲ್ಲ ಅಂತ. ಏನು ಮಾಡಬೇಕು ಅವನಿಗೆ? ಬಂದು ಹೊರಗೆ ನೋಡೋದು ಸರ್ತಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮೇಲೆ ಕಾರಿದೆ, ನೀನೇ ನೋಡ್ತೀಯ. ಅದನ್ನು ನೋಡಿದ್ರೆ ಚಿಕ್ಕದು ಕಾಣಿಸುತ್ತೆ. ಅಷ್ಟು ಚಿಕ್ಕದಿದೆ ಹೋಗಿದೆ ಅಂತೇಳಿ ಇಳಿದು ತೋರಿಸ್ತೀವಿ ಬಾ ಅಂತ ಹೇಳ್ತಾರೆ. ಅವ್ರ ಎತ್ತರ ಎಷ್ಟಿದೆ ಎಷ್ಟು ದೊಡ್ಡದಾಗ ಬೇರೆ ದಾರಿ ಇಲ್ಲ. ಅದು ಪ್ರತ್ಯಕ್ಷ. ಹೇಗೆ ಅವನ ಕಣ್ಣ ಮೇಲೆ ಒಪ್ಪಬೇಕು, ದೇವ್ರ ಬಗ್ಗೆ ಮೇಲೆ ಡೌಟ್ಸ್ ಇದ್ದರೆ ಅಪ್ರೋಷ್ಟ ಜ್ಞಾನ ಬಂದ ಕ್ಲಿಯರ್ ಆಗಿಬಿಡು. ಚಿದ್ದಂತೆ ಸರ್ವ ಸಂಶಯ. ಅಲ್ಲಿವರೆಗೆ ಏನೋ ಸ್ವಲ್ಪ ಡೌಟ್ ಇರುತ್ತೆ ಕೆಲವೆಲ್ಲ.
ಗೊತ್ತಾಯ್ತು, ಅಲ್ಲಿ ನೋಡಿದಾಗ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಎರಡೂ ಬೇಕು ನಮಗೆ. ಪರೋಕ್ಷ ಜ್ಞಾನ ಒಂದು ಸ್ಟೇಜ್, ಅಪರೋಕ್ಷ ಜ್ಞಾನ ಅಲ್ಟಿಮೇಟ್. ದೇರ್ಫೋರ್ ನಮಗೆ ಶ್ರುತಿ ಇದೆ ಅಂತ ತೋರಿಸ್ಕೊಟ್ರು. ನನ್ನದಕ್ಕೆ ಇದೇನು ಬರೀ ಯುಕ್ತಿ ಅಷ್ಟೇ, ಯುಕ್ತಿ ಮಾತ್ರ. ಇದು ಶ್ರುತಿ ಸಪೋರ್ಟೆಡ್ ಯುಕ್ತಿ. ಇದು ಪರಮಾತ್ಮ ಪರಮೋ ಇತ್ಯಾದಿಶ್ಚ ಅಭೇದ ಪಕ್ಷಸ್ತು ನಿರಾಕೃತ. ಇದೆಲ್ಲ ಈ ತಂಟೆ ಬೇಡ. ಜೀವರನ್ನು ಒಪ್ಪೋಣ, ದೇವ್ರನ್ನ ಒಪ್ಪೋಣ, ಇಬ್ಬರು ಒಂದೇ ಅಂತ ಒಪ್ಪಿಡೋಣ ಅಂತ ಕೇಳ್ತಾರೆ. ಒಪ್ಪಿಡು ಸುಮ್ಮನೆ ಅಲ್ಲ. ಹಾಗಿದ್ರೆ ಫಾರಿಡಾಲ್ ಹಾಲು ಒಂದೇ ಒಪ್ಕೊಂಡ್ಬಿಟ್ಟು ಕುಡಿದು ಬಿಡ್ತೀಯಾ? ಯಾಕಾಗೋದಿಲ್ಲ? ಆಪೋಸಿಟ್ ಕ್ವಾಲಿಟೀಸ್ ಇದೆ, ಅದು ಸೇರಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನರಸಿಂಹ ಕೃಷ್ಣರಾಮನ ಸೇರಿಸ್ಬೋದು, ಒಂದೇ ರೂಪ. ಬೇರೆ ಸೇರ್ಸಕ್ಕೆ ಬರೋದಿಲ್ಲ, ಯಾಕೆಂದರೆ ಕಂಪ್ಯಾಟಿಬಲ್ ಅಲ್ಲ ಅವೆಲ್ಲ ಕೂಡ, ಬರ್ಲಿಕ್ಕೆ ಬರೋದಿಲ್ಲ. ಉಭಯ ವಿರೋಧಾಚ್ಯ ಶ್ರುತಿ ಅನುಭವ ವಿರೋಧಾಚ್ಯ. ದೇರ್ ಫಾರ್ ಜೀವೇಶ್ವರ ಅಭೇದ ಅನ್ನೋದು ಶ್ರುತಿಗೂ ವಿರುದ್ಧ, ದ್ವಾಸುಪರ್ಣ ಸೈಜ ಸಖಾಯ ಅನುಭವಕ್ಕಂತೂ ಭಾರಿ ವಿರುದ್ಧ. ಆದ್ದರಿಂದ ಒಪ್ಲಿಕ್ಕೆ ಬರೋದಿಲ್ಲ. ಇದಿಷ್ಟು ಬ್ಯಾಕ್ಗ್ರೌಂಡ್. ಇದಿಷ್ಟು ಭಾಷ್ಯ ಓದ್ತಾ ಇದನ್ನು ಓದ್ತಾ ಹೋಗಿಬಿಟ್ರೆ ಭಾಷೆದ ಎಕ್ಸ್ಪ್ಯಾನ್ಷನ್ ಇದೆ ಗೊತ್ತಾ. ಪ್ರತಿ ಭಾಷೆದ ಕೆಳಗೆ ಅಲ್ಲೆಲ್ಲ ಪ್ರಿಂಟ್ ಮಾಡಿಸ್ಬೇಕು, ಅದೇ ಕಡೆ ಜೊತೆಗೇ ಪ್ರಿಂಟ್ ಮಾಡಿಸ್ಬಿಟ್ರೆ ಅದೆಲ್ಲ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಪ್ರಿಂಟ್ ಮಾಡಿಸೋದ್ರಲ್ಲೇ ಓದೋ ಕ್ರಮ ಗೊತ್ತಾಗ್ಬಿಡುತ್ತೆ ಗೊತ್ತಾ. ಅಣುಭಾಷ್ಯ ಹಾಕ್ಬಿಟ್ಟು ಮತ್ತೆ 3 ಹಾಕಿ ಅನುವ್ಯಾಖ್ಯಾನ ದೊಡ್ಡದು, ಆ ಲೋಕ ಕರೆಕ್ಟಾಗಿ ಕಟ್ ಮಾಡಿ ಹಾಕ್ಬೇಕು. ಟೀಕಾರ ವ್ಯಾಖ್ಯಾನ ಮಾಡೋಕೆ ಏನು ಮಾಡ್ತಾರೆ ಅಂದರೆ ಶ್ಲೋಕ ಸ್ಪಿಟ್ ಮಾಡಿಬಿಡ್ತಾರೆ ಒಂದು ವಾಕ್ಯನ. ಈ ಭಾಗಕ್ಕೆ ವ್ಯಾಖ್ಯಾನ, ಆಮೇಲೆ ಈ ಭಾಗ ಲಿಂಕ್ ಕೊಟ್ಟು ವ್ಯಾಖ್ಯಾನ ಮಾಡ್ತಾರೆ. ಪೂರ್ತಿ ಒಂದು ಶ್ಲೋಕ ತುಂಬ ಸರ್ತಿ ಹಾಕಲ್ಲ ಅವರು, ಅಷ್ಟಷ್ಟೇ ಕಟ್ ಮಾಡ್ತಾರೆ. ಅದು ಸೈನ್ಯ ಜೋಡಿಸ್ತಾರೆ ಆಚಾರ್ಯ ವಾಕ್ಯಗಳ. ಅದು ಆರ್ಟ್, ಅದು ವ್ಯಾಖ್ಯಾನದ ಕೌಶಲ. ಶಬ್ದೈಕ ಸಮಧಿಗಮ್ಯತ್ವ ಸರ್ವಶಕ್ತಿತ್ವ. ಅಲ್ಲರಿ ದೇವ್ರು ಮತ್ತೆ ಮತ್ತೆ ಆಗಮ ತರಬೇಡ್ರಿ ನೀವು ಅಂತ. ಆಗಮ ತರಬೇಡ್ರಿ ಅದ್ರಿಗೆ ದೇವ್ರ ಬಗ್ಗೆ ಮಾತಾಡೋಕ್ಕೆ ಬರೋದಿಲ್ಲ. ಶಬ್ದೈಕ ಸಮಧಿಗಮ್ಯತ್ವ ಯಾವುದಕ್ಕೆ ಉತ್ತರ? ಅದು ಶಾಸ್ತ್ರಯೋನಿತ್ವಾತ್ಗೆ ಅರ್ಥ. ಶಾಸ್ತ್ರೈಕ ಸಮಧಿಗಮ್ಯತ್ವ, ಶಾಸ್ತ್ರದಿಂದ ಮಾತ್ರ ದೇವ್ರ ಬಗ್ಗೆ ತಿಳಿಯಕ್ಕೆ ಸಾಧ್ಯ ಇರೋದ್ರಿಂದ ದೇವ್ರನ್ನ ಯಾಕೆ ಕೋಟ್ ಮಾಡಿದೆ ಅಂತ ಕೇಳಬಾರ್ದು. ಶಬ್ದೈಕ ಸಮಧಿಗಮ್ಯತ್ವ ಸರ್ವಶಕ್ತಿತ್ವ ಆದೀನ. ಸರ್ವಶಕ್ತಿತ್ವ ಇತ್ಯಾದಿಗಳದ ಕಣ್ಣಿಗೆ ಕಾಣ್ತಕ್ಕಂಥ ಪದಾರ್ಥಗಳಲ್ಲ, ಅದು ಶಾಸ್ತ್ರದಲ್ಲಿ ಮಾತ್ರ ಗೊತ್ತಾಗೋದು. ವಿಶೇಷಾಣಂ ಅದರ್ಶನಂ ಜೀವೇ. ಯಾವ ವಿಷಯ ಜೀವರಲ್ಲಿ ಇಲ್ಲವೇ ಇಲ್ಲ, ದೇವರಲ್ಲಿದೆ. ಜೀವಾತ್ ವಿಶೇಷ ಅದರ್ಶನಂ ಪರಮೇಶ್ವರೇ. ಜೀವಾತ್ ವಿಶೇಷ ಅದರ್ಶನಂ ಪರಮೇಶ್ವರೇ. ದೇವರಲ್ಲಿ ವಿಶೇಷ ಇಲ್ಲ ಅಂತ ಹೇಳಬಾರ್ದು, ಇದೆ. ಯಾಕೆ? ವಿಶೇಷ ಶ್ರುತೇರೇವ ಸರ್ವಶಕ್ತ. ಇವೆಲ್ಲ ಶ್ರುತಿ ಹೇಳ್ತಾ ಇದೆ ಅಂದಮೇಲೆ ನಮ್ಮಲ್ಲಿ ಇಲ್ಲದ ಒಂದು ವಸ್ತು ಇದೆ, ಆ ವಸ್ತುವಿಗೆ ಗುಣಗಳಿವೆ ಅಂತ ಒಪ್ಪಲೇಬೇಕಾಗ. ನಚ ಇವೆಲ್ಲ ಗಲಾಟೆ ಪ್ರಶ್ನೆಗಳೆಲ್ಲ ಅರ್ಥ ಮಾಡ್ಕೋತಾ ಹೋಗ್ಬೇಕು ಒಂದು ಸ್ಟೆಪ್ನ. ಗೊತ್ತಾಯ್ತಾ? ಹೇಗೆ ಜೋಡಿಸ್ತಾ ಹೋಗ್ತಾರಲ್ಲ, ಹಾಗೆ ವಾಲ್ ಕಟ್ಟಬೇಕಾದ್ರೆ ನೀಟಾಗಿ ಜೋಡಿಸ್ತಾರಲ್ಲ ಹಾಗೆ ಜೋಡಿಸ್ಬೇಕದು. ಸುಮ್ಮನೆ ಲೈನಾಗಿಟ್ಬಿಟ್ಟು ಬಿದ್ದೋಗ್ಬಿಡುತ್ತೆ. ಮತ್ತೆ ಸಿಮೆಂಟ್ ಹಾಕ್ತಾ ಇಟ್ಬಿಟ್ರೆ ಅದೆಲ್ಲ ಉಳ್ಕೊಳ್ಬಿಡೋದು. ಸಿಮೆಂಟ್ ಹಾಕೋದು ಏನದು? ಯುಕ್ತಿಯಿಂದ ಗಟ್ಟಿ ಮಾಡಬೇಕು. ಹೌದು, ಇನ್ನೂ ಶೇಕ್ ಆಗೋದಿಲ್ಲ, ಗ್ಯಾರಂಟಿ, ಕನ್ವಿನ್ಸ್ ಆಯಿತು ಅಂತ ಹೇಳೋದು. ಆಗ ಮುಂದಿಂದ ಇಡ್ತಾರೆ. ಫಸ್ಟ್ ಗಟ್ಟಿ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಇಡ್ತಾರೆ. ನಚ್ಚ ಇವು ಮಣ್ಣಿನ ಶಕ್ತಿಗೂ ಸಿಮೆಂಟ್ಗೂ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ, ಒಪ್ಪೋದಿಲ್ಲ ಅಂತ. ತೋಟೀಗ ಮಣ್ಣು ಹಾಕಿ ನಿಲ್ಲಿಸಿ ಗೋಡೆನ ಬಿದ್ದೋಗುತ್ತೆ, ಸಿಮೆಂಟ್ ಹಾಕಿ ನಿಲ್ಲುತ್ತದೆ. ವ್ಯತ್ಯಾಸ ಇಲ್ಲೋ ಅದರೊಳಗೆ? ಈಗ ವ್ಯತ್ಯಾಸ ನೋಡ್ತಾನೆ ಭೇದದಿಂದನೇ ಬದುಕಿರೋದು. ಭೇದ ಇಲ್ದವ್ರು ಯಾರು ಬದುಕಲಿಕ್ಕೆ ಬರ್ತಿರಲಿಲ್ಲ. ಎಲ್ಲ ಇರೋ ತಿಂದು ಎಲ್ಲ ಹೋಗಿಬಿಡ್ತಾಯಿದ್ರು. ಭೇದ ಇದೆ. ಆ ಇವ್ನು ಕುಡಿಯೋರು ಕೂಡ ಅವರು ಬೇರೆ ಹುಡುಕ್ತಾರೆ. ಅದರಲ್ಲಿ ಈ ವೆರೈಟಿ ಆಸೆ ಅದು ಬೇಕಂತ ಹುಡುಕ್ತಾರೆ. ಅದು ಅಭೇದ ಜ್ಞಾನ. ಕುಡಿದವರಿಗೂ ಭೇದ ಜ್ಞಾನ ಇದೆ, ಗೊತ್ತಾಯ್ತಾ? ಕುಡಿದವರಿಗೂ ಭೇದ ಜ್ಞಾನ ಇರ್ಬೇಕಾದ್ರೆ ಭೇದ ಇಲ್ಲ ಅಂತೇಳಿ ಎಷ್ಟು ತಪ್ಪಾಗೋದಿಲ್ಲ. ಅದು ಅಪರೆಂಟ್ ಅಲ್ಲ, ಅನುಭವ ಸಿದ್ಧ ಆದಮೇಲೆ ಅಪರೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಬ್ದೈಕ ಸಮಧಿ ಗಮ್ಯತ್ವ ಸರ್ವಶಕ್ತಿತ್ವಾದಿ ಗಮ್ಯತ್ವಾತಿರ್ಬೇಕು. ಸರ್ವಶಕ್ತಿತ್ವಾದೀನ ಅಂಥ ಒಂದು ವಿಶೇಷವಾದ ಹಿರಿಮೆಯನ್ನು ಒಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ ದೇವರಲ್ಲಿ. ನಚ ಪ್ರತಿಯೊಂದು ನಚ ಅಂತಲೇ ಶುರುವಾಗೋದು. ನಾ ತೆಗೆದುಬಿಟ್ರೆ ಪೂರ್ವಪಕ್ಷ. ನಾ ಹಾಕಿದ ತಕ್ಷಣ ಖಂಡನೆಯಾಗಿ ಮುಂದೆ ಉತ್ತರ ಸಿಗುತ್ತೆ. ಹೇತು ಮುಂದೆ ಕೊಡ್ತಾರೆ. ಅಲ್ಲಿಗೆ ಇದನ್ನು ಕೊಡೋಣ. ಯಾವುದು?